ಪರಿಷತ್ ಎಲೆಕ್ಷನ್ ಮತದಾನ ಮುಕ್ತಾಯವಾಗಿದೆ. ಒಟ್ಟು 222 ಶಾಸಕರಿಂದ ಮತದಾನ ನಡೆದಿರುವುದು. ಸಂಜೆ 5 ಗಂಟೆಗೆ ಎಂಎಲ್ಸಿ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತೆ. ಕುತೂಹಲ ಇರುವಂತದ್ದು ಆ 7ನೇ ಅಭ್ಯರ್ಥಿ ಯಾರು ಗೆಲ್ತಾರೆ ಅನ್ನೋದು. ಒಟ್ಟು 222 ಶಾಸಕರಿಂದ ಮತದಾನ ಆಗಿದೆ. ಸಂಜೆ 5ಕ್ಕೆ ಚುನಾವಣಾ ಫಲಿತಾಂಶ. 4 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆಗೆ ಟೈಮ್ ನಿಗದಿಯಾಗಿರೋದು. ಆತ್ಮಸಾಕ್ಷಿಗಳಿಂದ ಗೆಲ್ತಾರ ಗೋವಿಂದರಾಜು ಜೆಡಿಎಸ್ ಅಭ್ಯರ್ಥಿ. ತಂತ್ರಗಾರಿಕೆಯಿಂದ ವಿನಯ್ ಕಾರ್ತಿಕ್ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ತಾರ. ಹಾಗಾಗಿ ಬಹಳ ಕುತೂಹಲಕ್ಕೇರಳಿಸ್ತಾ ಇದೆ ಪರಿಷತ್ ಚುನಾವಣೆ. ಟಗ್ ಆಫ್ ವಾರ್ ಇರುವಂತದ್ದು ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಮತ್ತು ಗೋವಿಂದರಾಜ್ ಜೆಡಿಎಸ್ ಅಭ್ಯರ್ಥಿ ಮಧ್ಯದಲ್ಲಿ. ಗೋವಿಂದರಾಜು ಅವರು ಆತ್ಮಸಾಕ್ಷಿ ಮತದಿಂದ ಗೆಲುವನ್ನ ದಾಖಲಿಸ್ತಾರ ಅಥವಾ ಡಿಕೆ ಶಿವಕುಮಾರ್ ಅವರ ನಿರಂತರ ತಂತ್ರಗಾರಿಕೆಗಳೇನಾಯಿತು ಪರಿಷತ್ ಚುನಾವಣಾ ಹಿನ್ನೆಲೆಯಲ್ಲಿ? ಕಾಂಗ್ರೆಸ್ನ ಈ ತಂತ್ರಗಾರಿಕೆಯಿಂದ 5ನೇ ಅಭ್ಯರ್ಥಿ ಆಗಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರ ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ವಿನಯ್ ಕಾರ್ತಿಕ್ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ. ಒಟ್ಟು 222 ಶಾಸಕರಿಂದ ಈಗ ಮತದಾನ ಆಗಿದೆ. ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆಯವರೆಗೆ ಈ ಮತದಾನ ಪ್ರಕ್ರಿಯೆಗೆ ಟೈಮ್ ನಿಗದಿಯಾಗಿದ್ದಂಥದ್ದು. 5 ಗಂಟೆಗೆ ಈ ಪರಿಷತ್ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತೆ. ಕುತೂಹಲ ಇರುವಂಥದ್ದು ಆ 7ನೇ ಅಭ್ಯರ್ಥಿ ಯಾರು ಗೆಲ್ತಾರೆ ಅನ್ನೋದು. ಕಾಂಗ್ರೆಸ್ಗೂ ಕೂಡ 5ನೇ ಅಭ್ಯರ್ಥಿ ಗೆಲುವು ಅಷ್ಟು ಸುಲಭದ್ದಾಗಿಲ್ಲ ಅನ್ನುವಂತಹ ಮಾತಿದೆ. ಮತ್ತೊಂದು ಕಡೆ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿರುವಂತಹ ಗೋವಿಂದರಾಜ್ ಅವರ ಗೆಲುವು ಕೂಡ ಕಷ್ಟ ಆಗಿದೆ. ಶಾಸಕ ಯತ್ನಾಳ್ ವಿರುದ್ಧ ದೂರು ಸಲ್ಲಿಕೆಯಾಗಿದೆ. ಈ ಮಧ್ಯದಲ್ಲಿ ಚುನಾವಣಾಧಿಕಾರಿಗೆ ಕಾಂಗ್ರೆಸ್ನಿಂದ ದೂರನ್ನ ಕೊಡಲಾಗಿದೆ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ವಿರುದ್ಧವಾಗಿ ವಿ ಕೆ ಹರಿಪ್ರಸಾದ್, ಬಸವರಾಜ ರಾಯರೆಡ್ಡಿ ಅವರಿಂದ ದೂರನ್ನ ಕೊಡಲಾಗಿದೆ. ಯತ್ನಾಳ್ ವಿರುದ್ಧದ ಕಾಂಗ್ರೆಸ್ ದೂರು ತಿರಸ್ಕೃತವಾಗಿದೆ. ಮತಗಟ್ಟೆ ಕೇಂದ್ರದಿಂದ ಹೊರಗೆ ಹೇಳಿದ್ರೆ ಉಲ್ಲಂಘನೆ ಆಗಲ್ಲ ಅಂತ ಸ್ಪಷ್ಟನೆ ಸಿಗ್ತಾ ಇದೆ. ನ್ಯೂಸ್ 18ಗೆ ಚುನಾವಣಾಧಿಕಾರಿ ವಿಶಾಲಾಕ್ಷಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತಗಟ್ಟೆ ಕೇಂದ್ರದಿಂದ ಹೊರಗೆ ಹೇಳಿದ್ರೆ ಅದು ಉಲ್ಲಂಘನೆ ಆಗಲ್ಲ ಅಂತ ಕ್ಲಾರಿಫೈ ಮಾಡಿದ್ದಾರೆ. ನಾವು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿನ್ನೆ ಒಂದು ಪತ್ರವನ್ನು ಬಹಿರಂಗವಾದಂಥ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಬಿಜೆಪಿಯ ಕ್ಯಾಂಡಿಡೇಟ್ ಆಗಿರುವಂಥ ಲಿಂಗರಾಜ್ ಪಾಟೀಲ್ರವರಿಗೆ ವೋಟ್ ಹಾಕ್ತೇನೆ ಅಂತ ಹೇಳಿ ಆ ಪತ್ರವನ್ನು ಇಟ್ಟುಕೊಂಡು ಈಗ ಅವರು ವೋಟ್ ಹಾಕಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ನಾವು ಪ್ರಶ್ನೆ ಮಾಡಿದ್ವಿ. ನೋಡಿ, ನೀವು ಈ ರೀತಿ ಓಪನ್ ಆಗಿ ಪತ್ರ ಬರೆದಿದ್ದೀರಿ ಅಂಥೇಳಿ. ಹೌದು, ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಕಳ್ಳರಿದ್ದಾರೆ. ನಾನು ಆ ರೀತಿ ಪತ್ರ ಬರೀದ ಇದ್ರೆ ಒಂದು ನಿಮಿಷ ಪತ್ರ ಬರೀದ ಇದ್ರೆ ನನ್ನನ್ನು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಅಂತ ತಿಳ್ಕೊಳ್ಳುವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾನು ಪತ್ರ ಬರೆದಿದ್ದೇನೆ. ಆ ಪತ್ರದಲ್ಲಿ ಇಂಥವರಿಗೆ ವೋಟ್ ಹಾಕ್ತೇನೆ ಅನ್ನೋದನ್ನು ಹೇಳಿದ್ದಾರೆ. ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ರೂಲ್ 39 ಆಫ್ ಕಾಂಡಕ್ಟ್ ರೂಲ್ಸ್ 1961 ಪ್ರಕಾರ ಅವರ ಪತ್ರದ ಮೂಲಕ ಪಬ್ಲಿಕ್ ಅಟ್ ಲಾರ್ಜ್, ಇಡೀ ಸೊಸೈಟಿಗೆ ಮತ್ತು ಎಲೆಕ್ಷನ್ ಏನು ನಡೀತಕ್ಕಂಥ ಪ್ರಿಮೈಸಸ್ಗೂ ಸಹ ಈ ವೈಲೇಷನ್ ಆಫ್ ಸೀಕ್ರೆಸಿಯನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ವೋಟನ್ನು ರಿಜೆಕ್ಟ್ ಮಾಡಬೇಕು ಅಂತೇಳಿ ನಾವು ಅಬ್ಜೆಕ್ಷನ್ಸನ್ನು ಹೇಳಿದ್ದೇವೆ. ಆದರೆ ರಿಟರ್ನಿಂಗ್ ಆಫೀಸರ್ ಅವರು ಅದನ್ನು ಪರಿಗಣನೆಗೆ ಮಾಡದೇ ಅವರು ರಿಜೆಕ್ಟ್ ಮಾಡಿದ್ದಾರೆ. ಅಂತಿಮವಾಗಿ ಇಟ್ ಇಸ್ ಎ ಮ್ಯಾಟರ್ ಹ್ಯಾಸ್ ಟು ಬಿ ಎಕ್ಸಾಮಿನ್ಡ್ ಬೈ ದ ಕೋರ್ಟ್. ಯಾರಾದರೂ ಸಹ ಇದನ್ನು ಪ್ರಶ್ನೆ ಮಾಡತಕ್ಕಂಥ ಅವಕಾಶಗಳು ಕೋರ್ಟ್ನಲ್ಲಿ ಅವಕಾಶ ಇದೆ. ಚುನಾವಣೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘಿಸಿದ ಆರೋಪದ ಹಿನ್ನೆಲೆಯಲ್ಲಿ ಬಗ್ಗೆ ಮಾತನಾಡಿದ್ದು ಯತ್ನಾಳ್. ನಾನು ಗುಪ್ತವಾಗಿಯೇ ಮತದಾನವನ್ನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡ್ತಾ ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ರಹಸ್ಯ ಮತದಾನವನ್ನೇ ಮಾಡಿದ್ದು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರು ನೀಡಿರೋ ದೂರಿಗೆ ಕಿಮ್ಮತ್ತಿಲ್ಲ ಅಂತ ಅವರು ಹೇಳಿದರು. ಬಿಜೆಪಿ ವರಿಷ್ಠರು ಹೇಳಿದಂತೆ ನಾನು ನಡೆದುಕೊಂಡಿದ್ದೇನೆ ಆತ್ಮಸಾಕ್ಷಿ ಪ್ರಕಾರವಾಗಿ. ನ್ಯೂಸ್ 18ಗೆ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರ ಸ್ಪಷ್ಟನೆ ಇತ್ತು. ನಮ್ಮ ಜೊತೆ ಶಾಸಕರಾಗಿರ್ತಕ್ಕಂಥ ರೆಬಲ್ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ರವರಿದ್ದಾರೆ. ಎಸ್, ಭಾರತೀಯ ಜನತಾ ಪಕ್ಷದ ನಾಯಕರು ತಮ್ಮನ್ನು ಸಂಪರ್ಕ ಮಾಡಿದ್ರು, ಕೇಂದ್ರದ ನಾಯಕರು ಸಂಪರ್ಕ ಮಾಡಿದ್ರು, ತಾವು ಕೈ ಜೋಡಿಸ್ಬೇಕಂತ ಹೇಳಿದ್ರು. ಇದರ ಅರ್ಥ ಏನಂತ ಹೇಳಿದ್ರೆ ಯತ್ನಾಳ್ ರವರ ಆತ್ಮ ಇನ್ನೂ ಕೂಡ ಬಿಜೆಪಿಯಲ್ಲೇ ಇದೆ. ನೋಡಿ, ಈಗ ನಾನು
MLA ಆಗಿದ್ದು ಯಾವ ಪಾರ್ಟಿಯಿಂದ? BJP ದಿಂದ. ನನ್ನ ಹೋರಾಟ ಯಾರ ವಿರುದ್ಧ? ಒಂದು ಭ್ರಷ್ಟರ ಕುಟುಂಬದ ವಿರುದ್ಧ ಹೋರಾಟ. ಆ ಕುಟುಂಬ ಬೇರೆ, BJP ಬೇರೆ. ಮತ್ತು ನಾವು ಯಾವ ಚಿಹ್ನೆಯಿಂದ ಆರಿಸಿ ಬಂದೇನಲ್ಲ, ಅದಕ್ಕೆ ನಾನು ಮೋಸ ಮಾಡಬಾರ್ದು ಅಂತೇಳಿ BJPಗೆ ನಾನು ಮತದಾನ ಮಾಡಿದ್ದೇನೆ. ಹಾಗಾದ್ರೆ ಯಾಕೆ ನಿಮ್ಮನ್ನು ಉಚ್ಚಾಟನೆ ಮಾಡಿದ್ರು? ನೀವು ಪಾರ್ಟಿಗೆ ಏನೋ ದ್ರೋಹ ಮಾಡಿಲ್ಲ ಅಂತ ನೀವು ಹೇಳ್ತೀರಾ, ಪಾರ್ಟಿ ವಿರುದ್ಧ ನಾನು ನಿಂತಿಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಕೇಂದ್ರ ಯಾಕೆ ಆ ನಿರ್ಧಾರವನ್ನು ತೆಗೆದುಕೊಳ್ತು? ನೋಡಿ, ಅವಾಗೂ ನಾ ಪಕ್ಷೇತರ MLC ಆರಿಸಿ ಬಂದಿದ್ದೆಲ್ಲ, ಅವಾಗೂ D.S. ಶಂಕರಮೂರ್ತಿ ಅವರ ವಿರುದ್ಧ ವಿಶ್ವಾಸ ಬಂದಾಗ ಅದನ್ನು ವಿಫಲಗೊಳಿಸುವಂಥದ್ದು ನಂದು ಒಂದೇ ಹೋಟ್ನಿಂದ ಇತ್ತು, ನಾ ಅದಕ್ಕೆ ಹಾಕಿದ್ದೇನೆ. ಈಗೂ BJPಗೆ ನಾ ಸೂಚನೆ ಏನು ಕೊಟ್ಟಾರ, ಅವ್ರು ಹೆಂಗೆ ಮಾಡೆಲ್ ತೋರಿಸಾರ ಅದ್ರ ಪ್ರಕಾರ ಹಾಕಿ. ಎಸ್, ಅಂದರೆ ಯತ್ನಾಳ್ರವರ ಅವಶ್ಯಕತೆ ಇದೆ ಅನ್ನೋದು BJPಗೆ ಈಗ ನಿಜ ಮತ್ತೆ ಅರಿವಾಗ್ತಿದೆಯಾ? ಏನು ಗೊತ್ತಿಲ್ಲ ಅದು ಏನು ಅವಶ್ಯಕತೆ ಇದೆಯೋ ಇಲ್ಲ. ಓಟ್ ಬೇಕು ಆಯ್ತಾ? ಓಟು ನೋಡಿ, ಈಗ ಬರೀ ಓಟ್ ಅಂತ ಅಷ್ಟೇ ಅಲ್ಲ, ನಮ್ಮದು ಒಂದು ಆತ್ಮಸಾಕ್ಷಿ ಐತಲ್ರಿ. ಅವ್ರೇನಾದ್ರು ಮಾಡ್ಕೊಳ್ಳಿ, ನಾನೇನು ಲೆಟ್ರ್ ಕಳಿಸಿಲ್ಲ ನನ್ನ ಪಾರ್ಟಿಗೆ ಜಾಯಿನ್ ಮಾಡ್ಕೊರಿ ಅಂತ ಹೇಳಿಲ್ಲ. ಅದ್ರಾಗ ಸ್ಪಷ್ಟ ಬರ್ದೀನಿ. ಇದರ ಅರ್ಥ ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕನ್ನುವಂಥ ಉದ್ದೇಶದಿಂದ ಈ ಪತ್ರ ಬರೆದಿಲ್ಲ ಅಂತ ಹೇಳಿದ್ದೇನೆ. ನಾನು ನನ್ನ ಆತ್ಮಸಾಕ್ಷಿಯಾಗಿ. ನೀವೇ ಪತ್ರ ಬರೆದು ನಾನು ಓಟ್ ಹಾಕ್ತೀನಿ ಅಂತ ದುಂಬಾಲು ಬಿದ್ದು ಕೇಳ್ಕೊಂಡ್ರ ಅಥವಾ ಅವ್ರು ನಿಮ್ಮನ್ನು ಕೇಳ್ಕೊಂಡ್ರ? ದುಂಬಾಲ್ ಅವರು ಬಿದ್ದಿಲ್ಲ, ದುಂಬಾಲ್ ನಾನು ಬಿದ್ದಿಲ್ಲ. ದುಂಬಾಲ್ ಬಿದ್ದಿದ್ದು ನನ್ನ ಆತ್ಮಸಾಕ್ಷಿ, ನನ್ನ ಆತ್ಮಗೌರವ, ಅದು ದುಂಬಾಲ್ ಬಿತ್ತು. ಇನ್ನೊಂದು ಕಡೆ ನೀನು ಇಂಥ ತಪ್ಪು ಮಾಡಬೇಡ. ಅನುಮಾನಕ್ಕೆ ಕ್ರಿಯೇಟ್ ಆಗಬಾರ್ದು, ನಾನು ಕಾಂಗ್ರೆಸ್ಗೆ ಹಾಕಿದ್ರು ಯತ್ನಾಳ್ ಅನ್ನೋದನ್ನ ಮೆಸೇಜ್ ಪಾಸ್ ಮಾಡೋಕ್ಕಾಗಿ BJPಗೆ ಬಹಿರಂಗ ಪತ್ರ ಬರೆದು BJPಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ರ? ಸತ್ಯ. ಯಾಕಂದ್ರೆ BJPಯಲ್ಲಿ ಒಂದು ಇಂಥ ಕುಟುಂಬ ಇದೆ, ನಾಳೆ ಏನು ಮಾಡ್ತಾರೆ, ಯತ್ನಾಳು ಕಾಂಗ್ರೆಸ್ ಕಡೆ ದುಡ್ಡು ತೊಗೊಂಡು ಓಟ್ ಹಾಕ್ಯಾನ ಅಂತ ಹೇಳಿಬಿಡ್ತಾರೆ. ಇದು ಯತ್ನಾಳ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ವಿಧಾನಸೌಧ, ಬೆಂಗಳೂರು.